ಶಾಸಕರ ಅಭಿಮಾನಿಗಳಿರ್ಬೋದು, ಬೇರೆ ಬೇರೆ ಸಂಘಟನೆಗಳಿರ್ಬೋದು, ಫ್ಲೆಕ್ಸ್ಗಳನ್ನು ಹುಟ್ಟುಹಬ್ಬದ ಹೆಸರಲ್ಲಿ ಫ್ಲೆಕ್ಸ್ಗಳನ್ನು ಹಾಕ್ಕೊಳ್ತಾ ಇರೋದು ಸಾರ್ವಜನಿಕರಿಗೆ ತೊಂದರೆ ಆಗದ ರೀತಿಯಲ್ಲಿ ಅವರು ಆಚರಣೆ ಮಾಡಿದರೆ ಒಳ್ಳೆಯದು. ಒಂದು ಯಾವುದೇ ಪರವಾನಗಿ ಇಲ್ಲದೇನೆ, ಮಹಾನಗರ ಪಾಲಿಕೆಯಲ್ಲಿ ಪರವಾನಗಿ ಇಲ್ಲದೇನೆ, ಶುಲ್ಕವನ್ನು ಕಟ್ಟದೇನೆ ಮತ್ತು ಮಹಾನಗರ ಪಾಲಿಕೆಯ ಶುಲ್ಕವನ್ನು ಒಂದು ಸಾರ್ವಜನಿಕವಾಗಿ ಲಾಸ್ ಮಾಡಿ ಈ ರೀತಿಯಾಗಿ ಫ್ಲೆಕ್ಸ್ಗಳನ್ನು, ಬೋರ್ಡ್ಗಳನ್ನು ಅಳವಡಿಕೆ ಮಾಡಿಕೊಳ್ತಾ ಇರುವಂಥದ್ದು ಇದು ಮಹಾನಗರ ಪಾಲಿಕೆಯ ಕಾನೂನು ವ್ಯಾಪ್ತಿಯ, ಕಾನೂನಿನ ವಿರುದ್ಧವಾಗಿ ನಡ್ಕೊಳ್ಳುವಂಥ ಕಾರ್ಯಕ್ರಮಗಳು ಯಾವ ಪಕ್ಷಕ್ಕೂ ಇದು ಒಳ್ಳೆಯದಲ್ಲ. ಇದು ಮತ್ತು ಮಹಾನಗರ ಪಾಲಿಕೆಯ ಅಧಿಕಾರಿಗಳು ಇವರು ಕೆಲವು ರಾಜಕಾರಣಿಗಳ ಕೈಗೊಂಬೆಯಾಗಿ ವರ್ತನೆ ಮಾಡ್ತಾ ಇದ್ದಾರೆ. ಉದಾಹರಣೆಗೆ ವಾಲ್ಮೀಕಿ ಜಯಂತಿ ದಿನ ನಡೆಯುವಂಥ ಕಾರ್ಯಕ್ರಮಕ್ಕೆ ಹೇಗೆ ಅಡ್ಡಿಪಡಿಸ್ತಾ ಇದ್ದಾರೆ, ಬೇರೆ ಬೇರೆ ಕಾರ್ಯಕ್ರಮಗಳಿಗೆ ರಾತ್ರಿ ಸಂಜೆ ಕಾರ್ಯಕ್ರಮ ಆದರೆ ಬೆಳಿಗ್ಗೆ ರಾತ್ರಿನೇ ನೀವು ತೆರವು ಮಾಡ್ರಿ ಅಂತ ಹೇಳುವಂಥ, ಬಂಟಿಂಗ್ಸ್ ತೆಗಿರಿ ಅಂತಂತೇಳಿ ಹೇಳುವಂಥ ರೀತಿ ಅಧಿಕಾರಿಗಳು, ಪೊಲೀಸ್ ಇಲಾಖೆಯವರು ಮತ್ತು ಮಹಾನಗರ ಪಾಲಿಕೆ ಅಧಿಕಾರಿಗಳು ಮಂಡಲದ ಕಾರ್ಯಕರ್ತರ ಮೇಲೆ, ಪದಾಧಿಕಾರಿಗಳ ಮೇಲೆ ಒಂದು ಒತ್ತಡವನ್ನು ತರ್ತಾ ಇದ್ದಾರೆ. ಯಾವುದನ್ನ ತಗೊಳ್ಬೇಕು, ಯಾವುದನ್ನ ತಗೊಳ್ಬಾರ್ದು ಅನ್ನೋದು ಒಂದು ಭಾಗ. ಎರಡನೇದು ಪರವಾನಗಿ ತಗೊಳ್ಬೇಕು, ಶುಲ್ಕ ಕಟ್ಟಬೇಕು ಅನ್ನೋದು. ಮೂರನೇದು ಏನಂತ ಹೇಳಿದ್ರೆ, ಯಾವುದೇ ಅನುಮತಿ ಇಲ್ಲದೇನೆ ರಸ್ತೆಗಳನ್ನ, ತಾರು ಡಾಂಬರ್ ಹಾಕಿರುವಂತ ರಸ್ತೆಗಳನ್ನ, ಕುಣಿಗಳನ್ನ ತೆಗಿತಾ ಇದ್ದಾರೆ. ಮೋಕಾ ರೋಡ್ ಇಂದ ಹಿಡಿದು ಮೋದಿ ಸರ್ಕಲ್ ಮತ್ತು ದುರ್ಗಮುನಿ ಸರ್ಕಲ್ ಮತ್ತು SP ಸರ್ಕಲ್ ತನಕ ಅನೇಕ ಗುಂಡಿಗಳನ್ನ ತೋಡ್ತಾ ಇದ್ದಾರೆ. ಈ ಸರ್ಕಾರಕ್ಕೆ ಗುಂಡಿಗಳನ್ನ ಮುಚ್ಚೋ ಯೋಗ್ಯತೆ ಇಲ್ಲದಂತ ಸರ್ಕಾರಕ್ಕೆ ಗುಂಡಿಗಳನ್ನ ತೆಗಿತಾ ಇದ್ದಾರೆ. ಇದಕ್ಕೆ PW ಲೋಕೋಪಯೋಗಿ ಇಲಾಖೆಯ ಅನುಮತಿ ಕೂಡ ತಗೊಂಡಿಲ್ಲ. ಆದ್ರೆ ಇಲಾಖೆಯವರು ಎಲ್ಲರೂ ಕೂಡ, ಮಹಾನಗರ ಪಾಲಿಕೆ, ಪೊಲೀಸ್ ಇಲಾಖೆ ಮತ್ತು PWD ಲೋಕೋಪಯೋಗಿ ಇಲಾಖೆ ಇವತ್ತು ಕಣ್ಣು ಮುಚ್ಚಿಕೊಂಡು ಕೂತಿರುವಂತದ್ದು ನಾವೆಲ್ಲರೂ ಕೂಡ ನೋಡ್ತಾ ಇದ್ದೀವಿ.